ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲನಗೌಡ ಮಾಲಿ ಪಾಟೀಲ್. ಈ ವರ್ಷ ಚಿನ್ನ ಎಷ್ಟು ಹಳೆಯುತ್ತೆ? ಬೇಡದೇ ಇರುವ ಕಾಲ್ಗಳ ವಿಷಯದಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? ನೇಪಾಳದಲ್ಲಿ ಯುಪಿಐ ಶುರು ಮಾಡಿದ್ದರ ಅನುಕೂಲವೇನು? ಈ ಎಲ್ಲವನ್ನ ನಾವು ನಿಮಗೆ ಹೇಳುವುದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇಲ್ಲಿರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಈ ವರ್ಷ ಚಿನ್ನ ಭಾರೀ ಹೊಳೆಯಲಿದೆ. 900 ಟನ್ಗೆ ಬೇಡಿಕೆ ಏರುವ ನಿರೀಕ್ಷೆ. ಈ ವರ್ಷ ಚಿನ್ನದ ಬೇಡಿಕೆಯಲ್ಲಿ ಭಾರೀ ಏರಿಕೆಯಾಗಿದೆ. 2024ರಲ್ಲಿ ಚಿನ್ನದ ಬೇಡಿಕೆ ಭಾರತದಲ್ಲಿ 900 ಟನ್ಗೆ ತಲುಪುವ ಸಾಧ್ಯತೆ ಇದೆ ಎಂದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂದಾಜು ಮಾಡಿದೆ. ಕಳೆದ ವರ್ಷ ಅಂದರೆ 2023ರಲ್ಲಿ ಚಿನ್ನದ ಬೇಡಿಕೆ 745.7 ಟನ್ ಆಗಿತ್ತು. 2022ಕ್ಕೆ ಹೋಲಿಸಿದರೆ ಅದು 3% ಕಡಿಮೆ ಇತ್ತು. ಇನ್ನು ಬೆಲೆಯ ವಿಷಯದಲ್ಲಿ ಹೇಳುವುದಾದರೆ ಕಳೆದ ವರ್ಷ ಚಿನ್ನದ ಬೆಲೆ ಭಾರೀ ಏರಿಕೆಯಾಗಿತ್ತು. 2023ರಲ್ಲಿ ಚಿನ್ನ 10 ಗ್ರಾಂಗೆ 65,000 ರೂಪಾಯಿ ದಾಟಿ ಏರಿಕೆಯಾಗಿತ್ತು. ಕಳೆದ ಹಲವು ವರ್ಷಗಳಿಂದಲೂ ಭಾರತದ ಚಿನ್ನಕ್ಕೆ ಬೇಡಿಕೆ 800 ಟನ್ ಒಳಗೆ ಇತ್ತು. 2019ರಿಂದ 2023ರ ಅವಧಿಯಲ್ಲಿ 700ರಿಂದ 800 ಟನ್ ವರೆಗೆ ಚಿನ್ನದ ಬೇಡಿಕೆ ಇತ್ತು. ಆದರೆ ಈ ಬಾರಿ ಮಾತ್ರ ಈ ಮಿತಿಯನ್ನ ಮೀರಿ 900 ಟನ್ಗೆ ಏರುವ ಸಾಧ್ಯತೆ ಇದೆ. ಈಗ ನಿಮಗೆ ಅನ್ವಾಂಟೆಡ್ ಕಾಲ್ಸ್ ಬರಲ್ಲ. ಸರ್ಕಾರ ಇದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ತಿದೆ. ಇನ್ನು ನಿಮ್ಮ ಮೊಬೈಲ್ ಫೋನ್ಗೆ ಬೇಡದ ಕರೆಗಳೆಲ್ಲ ಬರಲ್ಲ. ಈ ನಿಟ್ಟಿನಲ್ಲಿ ಭಾರಿ ಮಹತ್ವದ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದೆ. ಅನ್ವಾಂಟೆಡ್ ಅಥವಾ ಪ್ರಚಾರ ಕಾಲ್ಗಳ ಸಮಸ್ಯೆಯನ್ನು ತಪ್ಪಿಸುವುದಕ್ಕೆ ಕರಡು ಮಾರ್ಗಸೂಚಿಗಳನ್ನು ರೂಪಿಸುವುದಕ್ಕೆ ಒಂದು ಸಮಿತಿಯನ್ನು ರಚಿಸಿದೆ. ಇಂತಹ ಕರೆಗಳು ಗ್ರಾಹಕರ ಗೌಪ್ಯತೆಗೆ ಧಕ್ಕೆ ತರುತ್ತವೆ. ಗ್ರಾಹಕ ವ್ಯವಹಾರಗಳ ಕಾರ್ಯದರ್ಶಿ ರೋಹಿತ್ ಕುಮಾರ್ ಸಿಂಗ್ ನಡೆಸಿದ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಮಾಡಲಾಗಿದ್ದು, ಇದಕ್ಕಾಗಿ ಒಂದು ಸಮಿತಿಯನ್ನು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮಾಡಿದೆ. ನೇಪಾಳಕ್ಕೂ ವಿಸ್ತರಿಸಲಿದೆ ಯುಪಿಐ. ಭಾರತ ಮತ್ತು ನೇಪಾಳದ ಜನ ಸುಲಭವಾಗಿ ಹಣ ವರ್ಗಾವಣೆ ಮಾಡುವುದಕ್ಕೆ ಅನುವು ಮಾಡಿಕೊಡಲು ಎರಡೂ ದೇಶಗಳ ಕೇಂದ್ರ ಬ್ಯಾಂಕುಗಳು ಮಹತ್ವದ ನಿರ್ಧಾರ ಮಾಡಿವೆ. ಭಾರತದ ಯುಪಿಐ ಮತ್ತು ನೇಪಾಳದ ಎನ್ಪಿಐಯನ್ನು ಇಂಟಿಗ್ರೇಟ್ ಮಾಡುವುದಕ್ಕೆ ಒಂದು ಒಪ್ಪಂದವನ್ನು ಎರಡೂ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ಮಾಡಿಕೊಂಡಿವೆ. ಇದರಿಂದ ಎರಡು ದೇಶಗಳ ನಾಗರಿಕರು ಇನ್ನು ಯುಪಿಐ ಮೂಲಕ ಹಣ ವರ್ಗಾವಣೆ ಮಾಡಿಕೊಳ್ಳಬಹುದು. ಈ ಬಗ್ಗೆ ಆರ್ಬಿಐ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ. ಇನ್ನು ಕಡಿಮೆ ವೆಚ್ಚದಲ್ಲಿ ಎರಡೂ ದೇಶಗಳ ಜನ ಹಣ ವರ್ಗಾವಣೆ ಮಾಡಬಹುದು ಎಂದು ಈ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಸಾಲದ ಬೆಳವಣಿಗೆ ದರ 2% ಇಳಿಯುವ ಸಾಧ್ಯತೆ ಇದೆ ಎಂದ S&P. ಫಂಡಿಂಗ್ ಒತ್ತಡದಿಂದಾಗಿ ಭಾರತದಲ್ಲಿ ಕ್ರೆಡಿಟ್ ಗ್ರೋತ್ ಇಳಿಕೆಯಾಗಲಿದೆ ಎಂದು S&P ಹೇಳಿದೆ. ಹಿಂದಿನ ವರ್ಷದ 16%ಯಿಂದ ಈ ವರ್ಷ ಇದು 14%ಗೆ ಇಳಿಯುವ ನಿರೀಕ್ಷೆ ಇದೆ ಎಂದು S&P ಗ್ಲೋಬಲ್ ರೇಟಿಂಗ್ಸ್ ಶಂಕೆಯನ್ನು ವ್ಯಕ್ತಪಡಿಸಿದೆ. ಸಾಲದ ಬೇಡಿಕೆ ಹೆಚ್ಚಿದೆ. ಡೆಪಾಸಿಟ್ಗಳು ಮತ್ತು ಸಾಲಗಳು ಸಮಾನ ಪ್ರಮಾಣದಲ್ಲಿ ಬೆಳೆಯಲಿದೆ. ಇದನ್ನು ಭಾರತೀಯ ಬ್ಯಾಂಕುಗಳು ಕಾಯ್ದುಕೊಳ್ಳಬೇಕಿದೆ. ಒಂದು ವೇಳೆ ಈ ಎರಡರ ಮಧ್ಯೆ ಅಂದರೆ ಸಾಲ ಮತ್ತು ಡೆಪಾಸಿಟ್ ಮಧ್ಯೆ ಸ್ಪರ್ಧೆ ಹೆಚ್ಚಿದ್ರೆ ಮಾರ್ಜಿನ್ ಕಡಿಮೆಯಾಗುವುದು ಅಥವಾ ಬೆಳವಣಿಗೆ ಕುಂಠಿತವಾಗುವಂತಹ ಅಪಾಯವನ್ನು ಬ್ಯಾಂಕುಗಳು ಎದುರಿಸಬೇಕಾಗುತ್ತದೆ ಎಂದು ಅದು ಎಚ್ಚರಿಕೆ ನೀಡಿದೆ. ಕ್ರೆಡಿಟ್ ಮತ್ತು ಡೆಪಾಸಿಟ್ ಗ್ರೋತ್ ರೇಟ್ ಹಾಗೆಯೇ ಇದ್ದರೆ ಡೆಪಾಸಿಟ್ ಕಾಂಪಿಟೇಷನ್ ಶುರುವಾಗುತ್ತೆ. ಆಗ ಬ್ಯಾಂಕುಗಳು ತಮ್ಮ ಮಾರ್ಜಿನ್ನಲ್ಲಿ 2.9%ನಿಂದ 3%ವರೆಗೆ ಕಡಿಮೆ ಮಾಡಬೇಕಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಹೆಚ್ಚು ಹೊರೆಯನ್ನು ಖಾಸಗಿ ಬ್ಯಾಂಕುಗಳು ಹೊರಬೇಕಾಗುತ್ತೆ. ಯಾಕೆಂದರೆ ಅವು ಈಗಾಗಲೇ ತುಂಬ ಹೆಚ್ಚಿನ ಲೋನ್ ಟು ಡೆಪಾಸಿಟ್ ರೇಷಿಯೋದಲ್ಲಿ ಕೆಲಸ ಮಾಡುತ್ತಿವೆ ಎಂದು S&P ಹೇಳಿದೆ. ಕೇಂದ್ರೀಯ ವಿದ್ಯಾಲಯದ ಫೀಸ್ ಕೂಡ ಯುಪಿಐ ಮೂಲಕ. ನಿಮ್ಮ ಮಕ್ಕಳು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದುತ್ತಿದ್ದರೆ ನಿಮಗೆ ಈ ಸುದ್ದಿ ಖುಷಿ ಕೊಡುತ್ತೆ. ಕೇಂದ್ರೀಯ ವಿದ್ಯಾಲಯ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು, ಶಾಲೆಯ ಫೀ ಕಟ್ಟುವುದಕ್ಕೆ ನೀವು ಇನ್ನು ಶಾಲೆಗೂ ಬ್ಯಾಂಕಿಗೂ ಎಡತಾಡಬೇಕಾಗಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಮೊಬೈಲ್ನಲ್ಲಿ ಥಟ್ ಅಂತ ಪೇ ಮಾಡಿಬಿಡಬಹುದು. NPCI ಸಂಸ್ಥೆಯ ಭಾರತ್ ಬಿಲ್ ಪೇ ಜೊತೆಗೆ ಕೇಂದ್ರೀಯ ವಿದ್ಯಾಲಯ ಸಂಸ್ಥೆ ಒಪ್ಪಂದವನ್ನು ಮಾಡಿಕೊಂಡಿದ್ದು, ಇನ್ನು ಮುಂದೆ ಶಾಲೆ ಫೀಯನ್ನು NPCI ಮೂಲಕ ಭರ್ತಿ ಮಾಡಬಹುದು. ಇದರಿಂದ ಸುಮಾರು 14 ಲಕ್ಷ ವಿದ್ಯಾರ್ಥಿಗಳ ಪಾಲಕರಿಗೆ ಅನುಕೂಲವಾಗಲಿದೆ. ದೆಹಲಿ NCRನಲ್ಲಿ ಎಷ್ಟು ಮನೆಗಳನ್ನು ಮಾರಾಟ ಮಾಡಲಾಗಿದೆ? ಒಟ್ಟು 87,818 ಕೋಟಿ ರೂಪಾಯಿ ಮೌಲ್ಯದ ಫ್ಲಾಟ್ಗಳನ್ನು ದೆಹಲಿ NCRನಲ್ಲಿ 2023ರ ಅವಧಿಯಲ್ಲಿ ಮಾರಾಟ ಮಾಡಲಾಗಿದೆ. ಈ ಒಟ್ಟು ಮಾರಾಟದಲ್ಲಿ ಗುರುಗ್ರಾಮದ ಪಾಲು 63% ಆಗಿದೆ. JLL ಇಂಡಿಯಾ ಪ್ರಕಾರ ಕಳೆದ ವರ್ಷ ದೆಹಲಿ NCRನಲ್ಲಿ ಮಾರಾಟವಾದ ಫ್ಲಾಟ್ಗಳ ಸರಾಸರಿ ಬೆಲೆ 2.29 ಕೋಟಿ ರೂಪಾಯಿ ಆಗಿದೆ. 2022ರಲ್ಲಿ ಇದು 1.86 ಕೋಟಿ ರೂಪಾಯಿ ಆಗಿತ್ತು. ಆದರೆ ಫ್ಲಾಟ್ಗಳ ಸರಾಸರಿ ಗಾತ್ರ ಮತ್ತು ಸಂಖ್ಯೆ ಸುಮಾರು ಅಷ್ಟೇ ಇದೆ. ನೋಯ್ಡಾ, ಗ್ರೇಟರ್ ನೋಯ್ಡಾದಲ್ಲಿ 24,944 ಕೋಟಿ ರೂಪಾಯಿ, ಗಾಜಿಯಾಬಾದ್ನಲ್ಲಿ 4,404 ಕೋಟಿ ರೂಪಾಯಿ, ದೆಹಲಿಯಲ್ಲಿ 2,610 ಕೋಟಿ ಮತ್ತು ಫರೀದಾಬಾದ್ನಲ್ಲಿ 470 ಕೋಟಿ ರೂಪಾಯಿ ಮೌಲ್ಯದ ಮನೆಗಳು ಮಾರಾಟವಾಗಿವೆ.
ವಿಮಾನದ ಟಿಕೆಟ್ ಬೆಲೆ ಏರುವ ಸಾಧ್ಯತೆ. ವಿಮಾನದ ದಟ್ಟಣೆಯನ್ನ ನಿಯಂತ್ರಿಸುವುದಕ್ಕೆ ಮುಂಬೈ ಏರ್ಪೋರ್ಟ್ನಲ್ಲಿ ಫ್ಲೈಟ್ ನಿರ್ಬಂಧಗಳನ್ನು ವಿಧಿಸಿದ್ದರಿಂದಾಗಿ ವಿಮಾನ ಟಿಕೆಟ್ ಬೆಲೆ ಏರಿಕೆಯ ಆತಂಕ ಎದುರಾಗಿದೆ. ಅದಾನಿ ಗ್ರೂಪ್ ನಿರ್ವಹಣೆ ಮಾಡುತ್ತಿರುವ ವಿಮಾನ ನಿಲ್ದಾಣದಲ್ಲಿ ಕಾರ್ಯಾಚರಿಸುತ್ತಿರುವ ವಿಮಾನಗಳ ಸಂಖ್ಯೆಯ ಮೇಲೆ ಕೇಂದ್ರ ವೈಮಾನಿಕ ಸಚಿವಾಲಯ ನಿರ್ಬಂಧ ಹೇರಿದೆ. ಅಲ್ಲದೆ ದಟ್ಟಣೆಯನ್ನು ನಿಯಂತ್ರಿಸುವುದಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳದೇ ಇರುವುದಕ್ಕೆ ಆಕ್ಷೇಪಣೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.